ಕೊತ್ತಪಲ್ಲಿ ಎನ್ನುವ ಗ್ರಾಮದಲ್ಲಿ ಕಮಲಮ್ಮ ಕಾಂತಾರಾವ್ ಎನ್ನುವ ದಂಪತಿಗಳು ಇದ್ರು. ಅವರಿಗೆ ಇಬ್ಬರು ಗಂಡು ಮಕ್ಕಳು. ಆ ಮನೆಗೆ ಮೊದಲು ಬಂದ ಸೊಸೆ ಕಾಂತಮ್ಮ. ಹೊಸದಾಗಿ ಆ ಮನೆಗೆ ಬಂದಿರುವುದು ಚಿಕ್ಕ ಸೊಸೆಯಾದ ರಮ್ಯಾ. ಅವಳಿಗೆ ಹಳ್ಳಿಯ ಸಂಪ್ರದಾಯ ಗೊತ್ತಿರಲಿಲ್ಲ. ಒಂದು ದಿನ ಅಡಿಗೆ ಮನೆಯಲ್ಲಿ ಅತ್ತೆ ಸೊಸೆ ಇಬ್ರು ಈ ರೀತಿ ಮಾತನಾಡುತ್ತಾ ಇದ್ರು. ಏನಮ್ಮ ರಮ್ಯಾ, ನಿನಗೆ ಈ ಹಳ್ಳಿಯ ವಾತಾವರಣ ಎಲ್ಲವೂ ತುಂಬಾ ಹೊಸದಾಗಿದೆಯಾ? ಹೌದತ್ತೆ, ಸ್ವಲ್ಪ ಎಲ್ಲನೂ ಹೊಸದಾಗಿದೆ. ಪರವಾಗಿಲ್ಲ ರಮ್ಯಾ, ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅಭ್ಯಾಸ ಆಗುತ್ತೆ. ಹೌದಮ್ಮ ರಮ್ಯಾ, ಈ ಹಳ್ಳಿಯ ವಾತಾವರಣ ನಿನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಇಲ್ಲಿ ಯಾವ ಮಾಲಿನ್ಯನೂ ಇರಲ್ಲ. ನೀವು ಹೇಳೋದೇನೋ ಸರಿನೇ, ಆದ್ರೆ ಅಲ್ಲಿ ಸಿಗುವಂತ ಫುಡ್ಡು ಇಲ್ಲಿ ಯಾವುದೂ ಸಿಗೋದಿಲ್ಲ. ಹೊರಗಡೆ ಹೋಗಿ ಏನಾದ್ರೂ ತಿನ್ನೋಣ ಅಂದ್ರೆ ಇಲ್ಲಿ ಹೊರಗಡೆ ಅಂತ ಹೋಟೆಲೂ ಇಲ್ಲ. ಅದಕ್ಕೇನು ರಮ್ಯಾ, ನಾನಿದ್ದೀನಲ್ವಾ, ನನಗೆ ಹೇಳು, ನಿನಗೆ ಏನ್ ಬೇಕೋ ನಾನ್ ಮಾಡ್ಕೊಡ್ತೀನಿ. ನೀವು ಮಾಡಿಕೊಡ್ತೀರಾ? ನಿಮಗೆ ಸಿಟಿ ಅಡಿಗೆ ಎಲ್ಲ ಹೇಗೆ ಮಾಡ್ಲಿಕ್ಕೊತ್ತು? ಪರವಾಗಿಲ್ಲ, ನಾನೇ ಮಾಡ್ಕೋತೀನಿ. ಹೌದಮ್ಮ, ನೀನೇ ಅಡಿಗೆ ಮಾಡ್ತೀಯಾ? ಆಗ ನೀನ್ ಮಾಡುವ ಅಡಿಗೆನೆ ನಾವು ಕೂಡ ತಿಂತೀವಿ. ಹೀಗೆ ಕಮಲಮ್ಮ ಶಾಂತಮ್ಮ ಅಡಿಗೆ ಮನೆಯಿಂದ ಹೊರಗಡೆ ಬಂದ್ರು. ಅವರಿಬ್ಬರು ಹೊರಗೆ ಬಂದ ನಂತರ ರಮ್ಯಾ ಅಡಿಗೆ ಮಾಡಲಾರಂಭಿಸಿದ್ಲು. ಹೌದು ರಮ್ಯಾ, ಏನಿದು? ಇದೇನೋ ಸಣ್ಣ ಸಣ್ಣ ಎರೆಹುಳಗಳ ರೀತಿ ಇದೆ. ಅತ್ತೆ, ಇದು ಎರೆಹುಳ ಅಲ್ಲ, ಇದನ್ನ ನೂಡಲ್ಸ್ ಅಂತ ಹೇಳ್ತಾರೆ. ಹೌದಾ? ಇದೇನೋ ತಿನ್ಲಿಕ್ಕೆ ಚೆನ್ನಾಗೇ ಇಲ್ಲ. ಆದ್ರೆ ಇದನ್ನ ತಿನ್ನೋದ್ರಿಂದ ಇದು ಚೆನ್ನಾಗಿರುತ್ತೆ ಅತ್ತೆ. ಹೀಗೆ ಅವರು ಕೂಡ ಅದನ್ನು ತಿನ್ನುವ ಹಾಗೆ ಮಾಡಿದ್ಲು. ಚಳಿಕಾಲ ಆರಂಭವಾದ ಕಾರಣ ಇಲ್ಲಿ ಚಳಿನ ನನ್ಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಹೌದಮ್ಮ, ಇದು ಹಳ್ಳಿ ಅಲ್ವಾ, ಇಲ್ಲಿ ಚಳಿಕಾಲದಲ್ಲಿ ತುಂಬಾ ಚಳಿ ಇರುತ್ತೆ. ಏನ್ ಚಳಿನೋ ಏನೋ, ಈ ಚಳಿಯಲ್ಲಿ ನನಗೆ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೆ. ನಿಮಗ್ ಗೊತ್ತಾ? ಹೌದಾ, ಸರಿ ಹೇಳಮ್ಮ, ಏನ್ ಬೇಕು ಅಂತ ಹೇಳು, ಮಾಡ್ಕೊಡ್ತೀನಿ. ಅಕ್ಕ, ನನಗೆ ಏನ್ ಬೇಡ, ಸರಿ ಬಿಸಿ ಬಿಸಿ ಕಾಫಿ ಮಾಡಿ ಕುಡಿ ಸಾಕು. ಅಷ್ಟರಲ್ಲಿ ಅಲ್ಲಿಗೆ ಕಮಲಮ್ಮ ಬಂದ್ರು. ಏನ್ ಮಕ್ಳೇ, ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಅತ್ತೆ, ರಮ್ಯನಿಗೆ ಇಲ್ಲಿ ತುಂಬಾ ಚಳಿ ಆಗ್ತಿದೆ ಅಂತೆ. ಓ ಅದಾ? ಹಾಗಾದ್ರೆ ರಮ್ಯನಿಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿನೂ ಚಿಕನ್ ಪಕೋಡನೂ ಮಾಡಿಕೊಟ್ರೆ ಆ ಚಳಿ ಅವಳನ್ನ ಬಿಟ್ಟು ಓಡೋಗ್ಬಿಡುತ್ತೆ. ಹೌದು ರಮ್ಯಾ, ನಿಜವಾಗ್ಲೂ ಚಿಕನ್ ಪಕೋಡನ ತಿಂದ್ರೆ ಒಳ್ಳೆ ಮಜವಾಗಿರುತ್ತೆ, ಅದೇ ಮಾಡ್ಕೊಡ್ತೀನಿ. ಏನೋ ಅಕ್ಕ, ನನಗೆ ಚೈನೀಸ್ ರೆಸಿಪಿನೇ ಗೊತ್ತಿರೋದು, ಅದನ್ನ ತಿಂದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅತ್ತೆ, ನನಗೆ ಒಂದು ಆಲೋಚನೆ ಬಂದಿದೆ. ಏನಮ್ಮ ಅದು? ನಾವು ನಮ್ಮ ಊರಲ್ಲಿ ಚಿಕನ್ ಪಕೋಡ ವ್ಯಾಪಾರ ಅಂಗಡಿ ಹಾಕಿದ್ರೆ ಹೇಗಿರುತ್ತೆ? ಹೌದಮ್ಮ, ನಿನ್ನ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಈ ಊರಲ್ಲಿ ಯಾರು ಕೂಡ ಚಿಕನ್ ಪಕೋಡ ವ್ಯಾಪಾರನ ಮಾಡ್ಲಿಲ್ಲ. ಯಾರಿಗಾದ್ರೂ ಬೇಕಾದ್ರೆ ಹೊರಗಿನ ಊರಿಂದ ತಂದು ತಿಂತಾರೆ. ನಾವು ಇಲ್ಲಿ ಆ ವ್ಯಾಪಾರವನ್ನ ಆರಂಭಿಸಿದ್ರೆ ಚೆನ್ನಾಗಿ ವ್ಯಾಪಾರ ಆಗ್ಬೋದು. ಆದ್ರೆ ಅತ್ತೆ, ನಾನು ಪಟ್ನದಲ್ಲಿ ನೋಡಿದೀನಿ, ಚೈನೀಸ್ ರೆಸ್ಟೋರೆಂಟ್ ಎಷ್ಟು ಚೆನ್ನಾಗಿ ನಡೆಯುತ್ತೆ ಗೊತ್ತಾ? ನಾವು ಕೂಡ ಅದೇ ರೀತಿಯಲ್ಲಿ ವ್ಯಾಪಾರ ಮಾಡಿದ್ರೆ ಹೇಗಿರುತ್ತೆ? ಸರಿ ಕಣಮ್ಮ, ಯಾರಿಗೆ ಏನ್ ಗೊತ್ತು, ಆ ವ್ಯಾಪಾರನ ಆರಂಭಿಸಿ, ಯಾವ್ದು ಚೆನ್ನಾಗಿ ನಡೆಯುತ್ತೆ ಅಂತ ನೋಡೋಣ. ಹೀಗೆ ದಿನಗಳು ಕಳೀತಾ ಇತ್ತು. ಇಬ್ಬರು ಸೊಸೆಂದಿರು ಅವರವರ ಇಷ್ಟ ಪ್ರಕಾರ ವ್ಯಾಪಾರವನ್ನು ಆರಂಭಿಸಿದ್ರು. ಏನ್ ಮಕ್ಳೇ, ಎಲ್ಲಿಯ ತನಕ ಬಂದಿದೆ ನಿಮ್ಮ ಹೋಟೆಲ್ ವ್ಯಾಪಾರ? ಅತ್ತೆ, ನಾನು ರಮ್ಯಾ ಚೈನೀಸ್ ಫುಡ್ ಅಂತ ಒಂದು ರೆಸ್ಟೋರೆಂಟ್ ನ ಆರಂಭಿಸೋಣ ಅಂತಿದ್ದೀನಿ. ಅತ್ತಮ್ಮ, ನಾನು ಶಾಂತಮ್ಮ ಚಿಕನ್ ಪಕೋಡ ಅಂತ ಬೋರ್ಡ್ ಕೂಡ ಮಾಡಿದೀನಿ. ಪರವಾಗಿಲ್ಲ ಕಣಮ್ಮ, ಚೆನ್ನಾಗಿಯೇ ಆರಂಭಿಸಿದೀರಾ. ಸರಿ, ನಮ್ಮ ಊರಿನ ಜನರು ಯಾವ್ದು ತಿಂತಾರೆ ಅಂತ ನೋಡೋಣ ಹಾಗೆ ಅಂತ ಹೇಳಿದ್ಲು ಕಮಲಮ್ಮ. ಮೊದ್ಲು ಇಬ್ಬರ ವ್ಯಾಪಾರ ಚೆನ್ನಾಗಿನೇ ನಡೀತಾ ಇತ್ತು. ಮೊದಲನೇ ದಿನ ಇಬ್ಬರ ವ್ಯಾಪಾರ ಅಷ್ಟಕ್ಕಷ್ಟೇ ನಡೀತಾ ಇತ್ತು. ಆನಂತರ ಅವರ ಹೋಟೆಲ್ ಹತ್ರ ಒಬ್ಬ ವೃದ್ಧ ಬಂದು, ಈ ಚಳಿಯಲ್ಲಿ ಬಿಸಿ ಬಿಸಿ ಏನಾದ್ರೂ ತಿನ್ಲಿಕ್ಕೆ ನಿಮ್ಮ ಅಂಗಡಿಯಲ್ಲಿ ಏನಾದ್ರೂ ಸಿಗುತ್ತಾ? ತಾತಯ್ಯ, ಖಂಡಿತ ಸಿಗುತ್ತೆ. ಆ ಕಡೆ ಕೂತ್ಕೊಳ್ಳಿ, ನಾನ್ ನಿಮ್ಗೋಸ್ಕರ ಬಿಸಿ ಬಿಸಿ ಚಿಕನ್ ಪಕೋಡನ ಮಾಡ್ಕೊಂಡ್ ಬರ್ತೀನಿ. ಸರಿ ಕಣಮ್ಮ. ಹೀಗೆ ಸ್ವಲ್ಪ ಸಮಯದಲ್ಲೇ ಬಿಸಿ ಬಿಸಿ ಚಿಕನ್ ಪಕೋಡನ ಮಾಡ್ಕೊಂಡು ತಂದಿಟ್ಲು. ಆ ಸ್ಮೆಲ್ಲಿಗೆ ಆ ಸುತ್ತಮುತ್ತಲಿನ ಜನರೆಲ್ಲ ಓಡೋಡಿ ಬಂದ್ರು. ನಮಗೂ ಕೂಡ ಒಂದ್ ಪ್ಲೇಟ್ ಚಿಕನ್ ಪಕೋಡ ಬೇಕು. ಒಬ್ಬೊಬ್ರಿಗೆ ಮಾಡ್ಕೊಂಬಂದ್ ಕೊಡ್ತೀನಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಹೀಗೆ ಶಾಂತಮ್ಮನ ಅಂಗಡಿ ಹತ್ರ ತುಂಬಾನೇ ಜನರಿದ್ರು. ಹೀಗಿರುವಾಗ ಒಂದು ಹುಡುಗ ರಮ್ಯನ ಅಂಗಡಿ ಹತ್ರ ಹೋದ. ಆಂಟಿ, ನಿಮ್ಮ ಶಾಪಲ್ಲಿ ತುಂಬಾ ಐಟಮ್ಸ್ಗಳು ಕಾಣ್ತಾ ಇದೆ. ಹೌದಪ್ಪ, ಹೇಳು, ನಿನ್ಗೇನ್ ಬೇಕು ಅಂತ ಕೇಳು. ಆಂಟಿ, ನನಗೆ ಒಂದ್ ಪ್ಲೇಟ್ ನೂಡಲ್ಸ್ ಬೇಕಂಟಿ. ಹೌದಾ, ಒಂದು 10 ನಿಮಿಷ ಕೂತ್ಕೊಪ್ಪ, ಬಿಸಿ ಬಿಸಿ ಮಾಡ್ಕೊಂಬರ್ತೀನಿ. ಸರಿ ಆಂಟಿ. ಒಂದು ಅರ್ಧ ಗಂಟೆ ಸಮಯವನ್ನು ತೆಗೆದುಕೊಂಡ್ಲು ನೂಡಲ್ಸ್ ಮಾಡ್ಲಿಕ್ಕೆ. ಆಂಟಿ, ಏನಂಟಿ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ? ಮೊದಲನೇ ಕಸ್ಟಮರ್ ಅಲ್ವಾ, ಅದಕ್ಕೆ ಲೇಟ್ ಆಗಿದ್ದು. ಸರಿ ಆಯ್ತು, ಇಂದ ತಗೋ. ಆಂಟಿ, ಇದು ತುಂಬಾ ಉಪ್ಪಾಗಿದೆ ಹಾಗೆ ಅಂತ ಹೇಳಿ ಆ ಹುಡುಗ ಅಲ್ಲಿಂದ ಹೊರಟು ಹೋದ.
ಪಕ್ಕದಲ್ಲೇ ಶಾಂತಮ್ಮನ ಅಂಗಡಿ ಹತ್ರ ಕ್ಯೂ ಆಗಿ ಜನರು ನಿಂತಿದ್ರು. ಸಂಜೆ ಆದ ನಂತರ ಕಾಂತಮ್ಮ, ಅತ್ತೆ, ಇವತ್ತು ಎಲ್ಲ ವ್ಯಾಪಾರ ಆಗಿದೆ. ಮೊದಲನೇ ದಿನನೇ ನನಗೆ 1000 ರೂಪಾಯಿ ಲಾಭ ಬಂದಿದೆ. ಸರಿ ಕಣಮ್ಮ, ನೀನು ಪಟ್ಟ ಕಷ್ಟಕ್ಕೆ ಫಲ ಸಿಕ್ಕಿದೆ. ಹೌದು ಅತ್ತೆ. ರಮ್ಯಾ, ಹೌದು, ಇವತ್ತು ನಿನ್ನ ಪರಿಸ್ಥಿತಿ ಏನಮ್ಮ? ಏನಾಯ್ತು? ಅತ್ತಯ್ಯ, ಇವತ್ತು ನನ್ನ ಹೋಟೆಲ್ ಪಕ್ಕ ಯಾರೂ ಬರ್ಲಿಲ್ಲ, ಎಲ್ಲನೂ ಲಾಸ್ ಆಯ್ತು. ಪರವಾಗಿಲ್ಲಮ್ಮ, ನೀನ್ ಆ ರೀತಿ ಬೇಜಾರ್ ಮಾಡ್ಬೇಡ. ಮೊದಲನೇ ದಿನನೇ ಯಾವುದು ಹಾಗೆ ವ್ಯಾಪಾರ ಆಗಲ್ಲ. ರಮ್ಯಾ, ನೀನು ಕೂಡ ನನ್ ಜೊತೆನೆ ಬಂದ್ಬಿಡ್ಬೋದಲ್ವಾ? ವ್ಯಾಪಾರ ಚೆನ್ನಾಗಿ ಆಗಿ ಲಾಭನೂ 2 ಪಟ್ಟು ಅಧಿಕ ಬರುತ್ತೆ ಅಲ್ವಾ? ಇಲ್ಲಕ್ಕ, ನಾನ್ ಬರೋದಿಲ್ಲ. ನೀವು ಬೇಕಾದ್ರೆ ನೋಡ್ತಾ ಇರಿ, ನಮ್ಮ ಊರಿನವರು ನನ್ನ ಅಂಗಡಿ ಹತ್ರ ಹೇಗೆ ಕ್ಯೂ ಕಟ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು ರಮ್ಯಾ. ಮರುದಿನ ರಮ್ಯಾ ತುಂಬಾ ಉತ್ಸಾಹದಿಂದ ಅವಳ ಅಂಗಡಿಗೆ ಹೊರಟು ಹೋದ್ಲು. ಪಕ್ಕದಲ್ಲೇ ಶಾಂತಮ್ಮನ ಅಂಗಡಿಯ ಬಳಿ ತುಂಬಾ ಜನರು ಊರಿನವರು ಕ್ಯೂ ಅಲ್ಲಿ ನಿಂತಿದ್ರು. ಅದ್ರಲ್ಲಿ ಒಬ್ಬ ಹುಡುಗ, ತಮ್ಮಕ್ಕ, ನಿನ್ನೆ ನಿಮ್ ಚಿಕನ್ ಪಕೋಡಾನ ತಿಂದು ನೋಡ್ದ, ತುಂಬಾನೇ ರುಚಿಯಾಗಿತ್ತು. ಇನ್ನೊಂದು 2 ಪ್ಲೇಟ್ ಕೊಡಿ ಇವತ್ತು. ಸರಿ ಕಣಪ್ಪ, ಸ್ವಲ್ಪ ಹೊತ್ತು ಕೂತ್ಕೋ, ಬಿಸಿ ಬಿಸಿಯಾಗಿ ತರ್ತೀನಿ ಹಾಗೆ ಅಂತ ಹೇಳಿದ್ಲು ಕಾಂತಮ್ಮ. ಈ ಕಡೆ ರಮ್ಯನ ಅಂಗಡಿಗೆ ಯಾರು ಬರದಿರುವ ಕಾರಣ ರಮ್ಯಾ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ತನ್ನೊಳಗೆ ತಾನೇ, ಈ ನನ್ನ ಚೈನೀಸ್ ಫುಡ್ಡಿನ ರುಚಿ ಯಾರಿಗೆಲ್ಲ ಯಾವಾಗ ಗೊತ್ತಾಗುತ್ತೋ ಏನೋ. ಗೊತ್ತಾಗುವ ಸಮಯದಲ್ಲಿ ನನ್ನ ಹೋಟೆಲ್ ಹತ್ರ ತುಂಬಾ ಜನ ಬರ್ತಾರೆ. ಆಗ ಅಲ್ಲಿಗೆ ಸ್ವಲ್ಪ ಹೆಣ್ಮಕ್ಳು ಬಂದ್ರು. ಆಂಟಿ, ಇಲ್ಲಿ ಚೈನೀಸ್ ಫುಡ್ ಅಂತ ಹಾಕಿದಿರಲ್ಲ, ಹಾಗೆಂದ್ರೆ ಏನ್ ಆಂಟಿ? ಹಾಗೆಂದ್ರೆ ಏನು ಅಂತ ನಿಮಗೆ ಗೊತ್ತಿಲ್ವಾ ಮಕ್ಳೇ? ಇಲ್ಲ ಆಂಟಿ, ಇದು ಸಿಹಿಯಾಗಿ ಇರುತ್ತಾ ಅಥವಾ ಖಾರವಾಗಿರುತ್ತಾ? ಮೊದ್ಲು ಒಂದ್ ಪ್ಲೇಟ್ ನ ತಿನ್ನೋಡಿ, ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಹೇಳಿ ಅವಳ ಹತ್ರ ಇರುವ ಎಲ್ಲ ಚೈನೀಸ್ ಫುಡ್ಗಳನ್ನ ಅವರಿಗೆ ಕೊಟ್ರು. ಅವರಿಗೆ ಆದ್ರೆ ಇಷ್ಟ ಆಗಿಲ್ಲ. ಆಂಟಿ, ಈ ರುಚಿ ತುಂಬಾ ಹೊಸದಾಗಿದೆ, ನಮ್ಗೆ ಯಾವುದೂ ಇಷ್ಟ ಆಗಿಲ್ಲ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ರಮ್ಯಾ ಅದರಿಂದ ಇನ್ನಷ್ಟು ಬೇಜಾರಾದ್ಲು. ಅದರಿಂದ ರಮ್ಯಾ ತನ್ನೊಳಗೆ ತಾನೇ, ಅಯ್ಯೋ, ಇವತ್ತು ಕೂಡ ಚಳಿ ಜಾಸ್ತಿ ಆಗ್ತಾ ಇದೆ, ಆದ್ರೆ ಯಾರು ಬರ್ತಾ ಇಲ್ಲ, ಇವತ್ತು ಕೂಡ ನನಗೆ ನಷ್ಟನೇ. ಆ ದಿನ ಸಂಜೆ ರಮ್ಯಾ ಅಂಗಡಿಯನ್ನು ಮುಚ್ಚಿ ಮನೆಗೆ ಬಂದ್ಲು. ಕಮಲಮ್ಮ, ಕಾಂತ ಇಬ್ಬರು ಹೊರಗಡೆ ಕೂತಿದ್ರು. ಏನಮ್ಮ, ಇವತ್ತು ಕೂಡ ವ್ಯಾಪಾರ ಚೆನ್ನಾಗಿ ಆಗಿಲ್ವಾ? ಇಲ್ಲ ಅತ್ತೆ, ಇವತ್ತು ಕೂಡ ಎಲ್ಲರೂ ಪಕೋಡ ಅಂಗಡಿ ಹತ್ರನೇ ಕೂತಿದ್ರು. ರಮ್ಯಾ, ನಾನು ಏನ್ ಹೇಳ್ದೆ? ಈ ಚಳಿಗಾಲದಲ್ಲಿ ಇವರಿಗೆಲ್ಲ ಬಿಸಿ ಬಿಸಿ ಪದಾರ್ಥಗಳೇ ಬೇಕು ಅಂತ ಹೇಳ್ದೆ ಅಲ್ವಾ? ನಿನ್ನ ಚೈನೀಸ್ ಫುಡ್ ಎಲ್ಲ ಇಲ್ಲಿ ನಡೆಯಲ್ಲ. ಹೌದಕ್ಕ, ನಾನು ಹೊಸದಾಗಿ ಆಲೋಚನೆ ಮಾಡಿದೆ, ಆದ್ರೆ ಆ ರುಚಿ ಈ ಊರಿನ ಜನರಿಗೆ ಯಾರಿಗೂ ಕೂಡ ಇಷ್ಟನೇ ಆಗಿಲ್ಲ. ವ್ಯಾಪಾರ ಅಂದ್ರೆ ಹೊಸದು ಮಾತ್ರ ಅಲ್ಲ, ಜನರಿಗೆ ಏನ್ ಇಷ್ಟ ಆಗಲ್ಲ ಅಂತ ಕೂಡ ತಿಳ್ಕೋಬೇಕು. ಹೇಳೋದೇನು ನಿಜನೇ ಅತ್ತೆ, ಅಲ್ಲಲ್ಲಿ ಜಾಗಕ್ಕೆ ತಕ್ಕ ಹಂಗೆ ನಾವು ಕೂಡ ನಮ್ಮನ್ನು ಬದಲಾಯಿಸ್ಕೊಳ್ಬೇಕು. ಸರಿಯಾಗಿ ಹೇಳ್ದೆ ಕಣಮ್ಮ. ಅತ್ತೆ, ನಾನು ಕೂಡ ಇನ್ ಮುಂದೆ ಚಿಕನ್ ಪಕೋಡ ಹೇಗೆ ಮಾಡೋದು ಅಂತ ಕಲ್ತ್ಕೋತೀನಿ. ಪರವಾಗಿಲ್ಲಮ್ಮ, ಇವಾಗ್ಲಾದ್ರೂ ಅರ್ಥ ಮಾಡ್ಕೊಂಡೆ ಅಲ್ಲ, ನಾವಿಬ್ರು ಸೇರಿ ಈ ಚಿಕನ್ ಪಕೋಡ ವ್ಯಾಪಾರವನ್ನು ಮಾಡೋಣ. ಇನ್ ಮುಂದೆ ನಮಗೆ ಲಾಭನೇ ಲಾಭ ಹಾಗೆ ಅಂತ ಹೇಳಿದ್ರು ಕಮಲಮ್ಮ. ಆನಂತರ ಅಕ್ಕ ತಂಗಿಯರಿಬ್ಬರು ಸೇರಿ ಒಟ್ಟಿಗೆ ಚಿಕನ್ ಪಕೋಡ ವ್ಯಾಪಾರವನ್ನು ಒಂದೇ ಅಂಗಡಿಯಲ್ಲಿ ಆರಂಭಿಸಿದ್ರು. ಆಹಾ, ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಚಿಕನ್ ಪಕೋಡ ಎಷ್ಟೊಂದು ರುಚಿಯಾಗಿದೆ. ಹೀಗೆ ತುಂಬಾ ಇಷ್ಟಪಟ್ಟು ತಿಂತಾ ಇದ್ರು. ರಮ್ಯಾ ಅದನ್ನು ನೋಡಿ ತುಂಬಾ ಸಂತೋಷಪಟ್ಲು. ಅಕ್ಕ, ನೀವ್ ಹೇಳಿದೇನು ನಿಜಾನೇ, ಅವರಿಗೆ ತಕ್ಕ ರುಚಿಗೆ ಮಾಡಿಕೊಟ್ರೆ ಜನ ಕ್ಯೂ ಅಲ್ಲಿ ಬಂದು ನಿಲ್ತಾರೆ. ಹೌದು ರಮ್ಯಾ, ನಾವು ಇನ್ನು ಈ ವ್ಯಾಪಾರದಲ್ಲಿ ಇನ್ನಷ್ಟು ಹೊಸದನ್ನ ಕಲಿಬೇಕು. ಸರಿ ಅಕ್ಕ, ಇನ್ ಮುಂದೆ ನೀವ್ ಏನ್ ಹೇಳ್ತೀರಾ ಅದನ್ನೇ ಕಲಿತೀನಿ. ಅದು ಮಾತ್ರ ಅಲ್ಲ ಕಣಮ್ಮ, ಯಾರು ಬೆಲೆ ಜಾಸ್ತಿಯಾಗಿ ಇಟ್ಟು ವ್ಯಾಪಾರ ಮಾಡಿದ್ರೆ ಜನರೇ ಬರೋದಿಲ್ಲ, ಅವರಿಗೆ ತಕ್ಕ ಹಾಗೆ ವ್ಯಾಪಾರ ಮಾಡ್ಬೇಕು. ಅಕ್ಕ, ನಾನು ಚೈನೀಸ್ ಫುಡ್ ವ್ಯಾಪಾರ ಮಾಡುವಾಗ ನಾನು ಮಾಡಿದ ತಪ್ಪೇ ಅದು. ಆದ್ರೆ ನಿಮಗೆ ಮಾತ್ರ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗಿದೆ. ನಾನು ಬಡತನ ಮನೆಯಿಂದ ಬಂದವಳಲ್ಲಮ್ಮ, ಅದಕ್ಕೆ ಇವರ ರುಚಿ ಏನು, ಇವರಿಗೆ ಎಷ್ಟು ಸಾಮರ್ಥ್ಯ ಇದೆ, ಇವ್ರಿಗೆ ಏನ್ ತಿಂತಾರೆ ಅಂತ ನಂಗೆ ಗೊತ್ತಾಗಿದ್ದು. ಸರಿ ಅಕ್ಕ, ನೀವು ಹೇಳಿದ ಹಾಗೇನೆ ಕೇಳ್ತೀನಿ ಹಾಗೆ ಅಂತ ಹೇಳಿದ್ಲು. ಅಂದಿನಿಂದ ಅವರಿಬ್ಬರು ಸೇರಿ ತುಂಬಾ ಚೆನ್ನಾಗಿ ಚಿಕನ್ ಪಕೋಡ ವ್ಯಾಪಾರವನ್ನು ಮಾಡ್ತಾ ಇದ್ರು. ಆ ಚಿಕನ್ ಪಕೋಡ ರುಚಿ ಮಾತ್ರ ಆ ಊರಲ್ಲಿ ಯಾವಾಗ್ಲೂ ಮುಂದುವರಿತಾ ಇತ್ತು. ಕಾಂತಮ್ಮನಿಗೆ ಅವರ ಮಕ್ಕಳಾದ ರಂಗ, ವಾಸು ಅಂದ್ರೆ ತುಂಬಾ ಇಷ್ಟ. ಯಾವಾಗಲೂ ಇಬ್ಬರು ಗಂಡು ಮಕ್ಕಳು ಒಂದೇ ಮನೆಯಲ್ಲಿರ್ಬೇಕು ಅಂತ ಹೇಳ್ತಾನೆ ಇದ್ರು. ವೆಣ್ಣಿಲಾ, ಹಾಸಿನಿ ಎನ್ನುವ ಅಕ್ಕ ತಂಗಿಯರನ್ನು ನೋಡಿ ತಮ್ಮ ಮಕ್ಕಳಿಗೆ ಮದುವೆಯನ್ನು ಮಾಡಿಸಿದ್ರು. ಅಕ್ಕ ತಂಗಿಯರು ಈ ಮನೆಗೆ ಸೊಸೆಂದಿರಾಗಿ ಬಂದ ನಂತರ ಈ ಮನೆಯಲ್ಲಿ ಜಗಳವೇ ಆರಂಭವಾಯಿತು. ಹಾಸಿನಿ ಶ್ರೀಮಂತಿಕೆಯಿಂದ ಜೀವನ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಅಣ್ಣ ತಮ್ಮಂದಿರ ಮಧ್ಯೆ ಕಿಚ್ಚು ಹುಟ್ಟಿತ್ತು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಈ ಮನೆ ನನಗೇನೆ ಸ್ವಂತ. ತಾಯಿಗೆ ನಾನೇ ಬೆಂಕಿ ಇಟ್ಟಿದ್ದು, ಅದ್ರಿಂದ ಕಿರಿಯ ಮಗನಾದ ನನಗೇನೆ ತಾಯಿಯ ಮನೆ ಸ್ವಂತ. ನೀನ್ ಈ ಮನೆ ಬಿಟ್ಟು ಹೊರಗೆ ಹೋಗು.
ಏನೋ ನೋಡ್ತಾ ಇದ್ದೀನಿ ಅಂತ ನೀನ್ ಇಷ್ಟಕ್ಕೆ ಮಾತಾಡ್ತಾ ಇದ್ದೀಯಾ? ಮನೆಗೆ ಹಿರಿಯವನು ನಾನೇ ಕಣೋ, ಆದ್ರಿಂದ ಈ ಮನೆ ನನಗೇನೆ ಸ್ವಂತ ಕಣೋ. ರೇ ನಿಲ್ಸ್ರೋ, ಸಣ್ಣ ವಯಸ್ಸಿನಿಂದ ನೀವಿಬ್ರು ಹೀಗೆ ಹೊಡೆದಾಡ್ಕೋಬಾರ್ದು, ಜಗಳ ಮಾಡ್ಕೋಬಾರ್ದು ಅಂತ ನಾನು ಎಷ್ಟೊಂದು ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ನೀವೇನಂದ್ರೆ ಈ ರೀತಿ ಜಗಳವನ್ನು ಮಾಡ್ತಾ ಇದ್ದೀರಾ. ನೀವಿಬ್ರು ಒಟ್ಟಿಗೆ ಒಂದೇ ಮನೆಯಲ್ಲಿ ಜೀವನ ಮಾಡ್ತೀರಾ ಅಂತ ಕನ್ಸು ಕಂಡ್ಕೊಂಡಿದ್ದೆ ರೀ. ನೀವಾದ್ರೂ ಇವರಿಗೆ ಹೇಳ್ರಿ. ನೋಡಿ ನಾನು ಏನೇ ಹೇಳೋದು, ಇವರು ಆಸ್ತಿಗೋಸ್ಕರ ಈ ರೀತಿ ಜಗಳ ಮಾಡ್ತಾರೆ ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಈ ರೀತಿ ಮಾತ್ರ ಜಗಳ ನಡೆಯುತ್ತೆ ಅನ್ಕೊಂಡಿದ್ರೆ ಇವರಿಬ್ರಿಗೋಸ್ಕರ 2 ಮನೆ ಕಟ್ಬೋದಾಗಿತ್ತು. ಮಕ್ಳೇ ನಿಲ್ರೋ, ಈ ರೀತಿ ಜಗಳ ಮಾಡ್ಬೇಡಿ. ಅಮ್ಮ ವೆಣ್ಣಿಲಾ, ನೀನಾದ್ರೂ ನಿನ್ ಗಂಡನಿಗೆ ಹೇಳಮ್ಮ. ಅಮ್ಮ ಆಸಿನಿ, ನೀನು ನಿನ್ ಗಂಡನಿಗೆ ಹೇಳಮ್ಮ, ಜಗಳ ಮಾಡ್ಕೊಳ್ಳೋದ್ ಬೇಡ, ನಿಲ್ಸು ಅಂತ ಹೇಳಮ್ಮ. ಅತ್ತೆ, ನಾನೇನತ್ತೆ ಹೇಳೋದು? ನನ್ ಗಂಡ ಕೈ ತುಂಬಾ ಸಂಪಾದನೆ ಮಾಡ್ತಿದ್ದಾರೆ. ಎಲ್ಲರೂ ನನ್ ಗಂಡನ ಕೈಯಿಂದನೇ ಊಟ ಮಾಡ್ತಾ ಇದ್ದಾರೆ. ಆಗಿರುವಾಗ ಎಲ್ಲರೂ ಇಷ್ಟೊಂದು ಮಾತಾಡ್ತಾರಲ್ವಾ, ನಾವು ಎಷ್ಟು ದಿನ ಅಂತ ಈಗೇನೆ ಸಹಿಸ್ಕೊಂಡಿರೋದು? ನಮ್ಮಿಂದ ಈ ರೀತಿ ಸಹಿಸ್ಕೊಂಡಿರಕ್ಕೆ ಸಾಧ್ಯ ಇಲ್ಲತ್ತೆ. ನೀವಿಬ್ರು ಅಕ್ಕ ತಂಗಿರು ತಾನೆ, ನೀವಿಬ್ರು ನನ್ ಮಕ್ಕಳನ್ನ ದೂರ ಮಾಡದೆ ಒಟ್ಟಿಗೆ ಇರಿಸ್ತೀರಾ ಅಂತ ತಾನೇ ಮದುವೆ ಮಾಡಿಸ್ಕೊಂಡ್ ಆದ್ರೆ ನೀವೇನಂದ್ರೆ ಹಿಂಗೆ ಜಗಳ ಮಾಡಿಸ್ತಿದ್ದೀರಾ? ಅತ್ತೆ, ನನ್ನನ್ನು ಕ್ಷಮಿಸಿ ಅತ್ತೆ. ನಾನು ಇವ್ರನ್ನ ಎಷ್ಟೇ ತಡೆದ್ರು ಇವ್ರು ಮಾಡುವ ಜಗಳವನ್ನು ನನ್ನಿಂದ ತಡೆಯಲು ಸಾಧ್ಯ ಆಗ್ತಿಲ್ಲ ಅತ್ತೆ. ರೀ, ನೀವಾದ್ರೂ ನನ್ ಮಾತ್ ಕೇಳ್ರಿ. ಅಣ್ಣ ತಮ್ಮಂದಿರಿಗೆ ಜಗಳ ಮಾಡ್ಕೋಬೇಡಿ. ಮೈದುನನ್ ಜೊತೆ ಕೇಳಿ, ನಾವು ಕೂತು ಮಾತಾಡಿ ಸರಿಪಡಿಸೋಣ ರೀ. ಹೀಗೆ ತುಂಬಾ ಸಮಯ ಮಾತನಾಡಿದ ನಂತರ ರಂಗ ವಾಸು ಇಬ್ರು ಸುಮ್ನೆ ಆದ್ರು. ವೆಣ್ಣಿಲಾ ಹಾಗೆ ಹೇಳಿದಾಗ ವೆಣ್ಣಿಲನ ಗಂಡ ವಾಸು ತಮ್ಮನ್ ಜೊತೆ ಹೀಗೆ ಹೇಳಿದ. ಅಮ್ಮ, ನಾವೀಗೆ ತಂದೆ ತಾಯಿಗೆ ತೊಂದರೆ ಕೊಡೋದು ತುಂಬಾ ದೊಡ್ಡ ತಪ್ಪಲ್ವಾ? ನಾವಿಬ್ರು ಒಂದೇ ಮನೇಲಿರೋಣ, ಬೇಕಂದ್ರೆ ಬೇರೆ ಬೇರೆ ಅಡಿಗೆ ಮಾಡ್ಕೊಳ್ಳೋಣ, ಏನು ಅಂತ ಹೇಳ್ತೀಯಾ? ಹಾಗೆಲ್ಲ ನಮ್ಮಿಂದ ಈ ಮನೆಯಲ್ಲಿ ಇರಕ್ಕಾಗೋದಿಲ್ಲ. ನನ್ ಗಂಡ ಎಷ್ಟು ವರ್ಷದಿಂದ ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ. ನಾವು ಆ ರೀತಿ ಸಂಪಾದನೆ ಮಾಡಿ ಬೇರೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ದೊಡ್ಡ ಬಂಗ್ಲೆನೇ ಕಟ್ಟಿರ್ಬೋದು. ಇಲ್ಲಿ ನಮ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆಸಿನಿ, ಏನೇ ನೀನ್ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಯಾಕೆ ನಮ್ಮ ಮಾತನ್ನ ಕೇಳ್ತಾ ಇಲ್ಲ? ನೋಡಕ್ಕ, ನನ್ ಗಂಡ ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದಾರೆ. ಅದರಿಂದ ನಾವು ತುಂಬಾ ದೊಡ್ಡ ಶ್ರೀಮಂತರಾಗ್ತೀವಿ. ನಮ್ಮ ಮಕ್ಕಳಿಗೆ ಕೂಡ ಇದೇ ಮನೆಯಲ್ಲಿ ಇರಿಸಿದ್ರೆ ಅವರ ಜೀವನ ನಿಮ್ಮ ಹಾಗೆ ಬಡತನದಲ್ಲೇ ಇರುತ್ತೆ. ಸಿನಿ, ನನಗೂ ಕೂಡ ಮಕ್ಕಳಿದ್ದಾರಲ್ವಾ, ಅದಕ್ಕೆ ಅಂತ ಈ ಕುಟುಂಬನ ಬಿಡ್ಲಿಕ್ಕೆ ಸಾಧ್ಯ ಇದೆಯಾ? ನಾನು ಕೂಡ ಹಾಗೆ ಹೋಗಿ ಬದುಕ್ಬೋದು ಅನ್ಬೋದಲ್ವಾ? ನೋಡಕ್ಕ, ಸುಮ್ನೆ ನನ್ ಜೊತೆ ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಈ ಆಸ್ತಿನ ಬೇರೆ ಬೇರೆ ಮಾಡ್ಬೇಕು. ನಮಗೆ ಹಂಚಬೇಕಾದ ಆಸ್ತಿನ ಹಂಚಿಕೊಟ್ರೆ ನಾವು ಬೇರೆ ಹೋಗಿರ್ತೀವಿ. ಹೀಗೆ ಕಾಂತಮ್ಮ ರಂಗಯ್ಯ ತುಂಬಾ ಸಮಯ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ರು. ರಂಗಯ್ಯ ತನ್ನ 2 ಮಕ್ಕಳನ್ನು ನೋಡಿ, ನಾನು ನಮ್ಮ ಮನೆಯನ್ನು, ನಮ್ಮ ಮನೆ ಆವರಣವನ್ನು 2 ಭಾಗವಾಗಿ ಮಾಡ್ತಾ ಇದ್ದೀನಿ. ನಾನು ಈ ಮನೆನ ಚಿಕ್ಕವನು ವಾಸಿಗೆ ಕೊಡ್ತಾ ಇದ್ದೀನಿ. ಅದೇ ರೀತಿ ರಂಗನಿಗೆ ಮನೆಯ ಆವರಣದಲ್ಲಿರುವ ಪ್ರದೇಶವನ್ನು ಕೊಡ್ತಾ ಇದ್ದೀನಿ. ಏನಪ್ಪ, ಮನೆ ಹೊರಗಡೆ ಏನೂ ಇಲ್ಲ, ಅಲ್ಲಿ ನಾನು ಹೇಗಪ್ಪ ಜೀವನ ಮಾಡಕ್ಕಾಗುತ್ತೆ, ನೀವೇ ಹೇಳಿ. ಇಲ್ಲಪ್ಪ, ನೀನ್ ಅಲ್ಲೇ ಜೀವನ ಮಾಡ್ಬೇಕು. ನಾವು ಕೂಡ ನಿಮ್ಮ ಜೊತೆನೇ ಬಂದು ಜೀವನ ಮಾಡ್ತೀವಿ. ನೀನು ನಮ್ನ ಬೇಡ ಅಂತ ಹೇಳಿದ್ರೆ ಎಲ್ಲೋ ಹಳ್ಳನೋ ಹೊಂಡನೋ ನೋಡ್ಕೊಂಡು ಹೋಗ್ಬಿಡ್ತೀವಿ. ಅತ್ತೆ, ಆ ರೀತಿ ಎಲ್ಲ ಹೇಳ್ಬೇಡಿ ಅತ್ತೆ. ನೀವು ದೊಡ್ಡವರು, ನೀವು ಹೇಳಿದ ರೀತಿನೇ ನಾವು ಮಾಡ್ತೀವಿ. ಹೀಗೆ ವೆಣ್ಣಿಲಾ ರಂಗ ಸರಿ ಅಂತ ಒಪ್ಪಿಕೊಂಡು ಮಗಳನ್ನು ಕರ್ಕೊಂಡು ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಗಡೆ ಬಂದ್ರು. ತಮ್ಮ ರಂಗಯ್ಯ ಸಣ್ಣ ಸೊಸೆ ಹಾಗೂ ಮಗನನ್ನು ನೋಡಿ, ನೋಡಮ್ಮ, ಹೆತ್ತವಳ ಕಷ್ಟ ಹೆತ್ತವಳಿಗೆ ಮಾತ್ರ ಗೊತ್ತಾಗೋದು. ಇವತ್ತೇ ನಾವು ಈ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ನಾಳೆನೇ ನಾನೇನಾದ್ರೂ ಸತ್ತೋದ್ರೆ ನನ್ನ ಮನೆನ ಬೇರೆ ಬೇರೆ ಮಾಡಿದ ರೀತಿ ನನ್ನ ದೇಹವನ್ನು ಕೂಡ ಬೇರೆ ಬೇರೆ ಮಾತ್ರ ಮಾಡಕ್ ಹೋಗ್ಬೇಡಮ್ಮ. ವಾಸು, ಒಂದು ಗಂಡಸಿನ ಯಶಸ್ವಿನ ಹಿಂದೆ ಒಂದು ಹೆಂಗಸಿದ್ದಾಳೆ ಎನ್ನುವ ಮಾತು ಎಷ್ಟು ಸತ್ಯನೋ, ಅದೇ ಗಂಡಸಿನ ನಾಶದ ಹಿಂದೆ ಕೂಡ ಒಬ್ಳು ಹೆಂಗಸಿದ್ದಾಳೆ ಎನ್ನುವ ಮಾತನ್ನು ಅರಿತುಕೊಂಡ್ರೆ ನೀನು ಚೆನ್ನಾಗಿರ್ತೀಯ. ನಾವಿನ್ನು ಹೊರಡ್ತೀವಿ. ನಿನಗೆ ಯಾವ ಕಷ್ಟ ಬಂದ್ರೂ ಕೂಡ ಸರಿ, ಅಪ್ಪ ಅಮ್ಮ ಅಂತ ನಮ್ಮನ್ನ ಕರೆದ ತಕ್ಷಣ ನಮ್ಮಿಂದಾದ ಸಹಾಯವನ್ನು ಖಂಡಿತ ನಾವು ಮಾಡೇ ಮಾಡ್ತೀವಿ. ಹುಷಾರು ಮಕ್ಕಳೇ, ಭದ್ರವಾಗಿರಿ. ಆಸಿನಿ, ನಾವು ಹೋಗಿ ಬರ್ತೀವಮ್ಮ. ನನ್ನ ಮಗನನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿ ಹೋಗ್ತಾ ಇದ್ದೀನಿ. ಹುಷಾರಾಗಿ ನೋಡ್ಕೊ, ಹೋಗಿ ಬರ್ತೀವಿ. ಸುಮ್ಮನೆ ಈ ರೀತಿ ಬರೀ ಕಣ್ಣೀರೆಲ್ಲ ಹಾಕ್ತಾ ಇರಬೇಡಿ. ಏನು ಹೇಳಕ್ ಬಂದಿದ್ದಲ್ಲ ಹೇಳಿ ಆಯ್ತಲ್ವಾ, ಇನ್ಯಾಕೆ ಇಲ್ಲೇ ನಿಂತಿದ್ದೀರಾ? ನೀವಿನ್ನು ಹೊರಡ್ಬೋದು. ಸುಮ್ಮನೆ ಏನೇನೋ ಮಾತನ್ನು ಹೇಳಿ ನಾಟಕ ಮಾಡಕ್ ಹೋಗ್ಬೇಡಿ. ಹೀಗೆ ಆಸಿನಿ ಏನೇನೋ ಮಾತಾಡಿದಾಗ ಕಾಂತಮ್ಮ ಅವರ ಗಂಡ ಅಲ್ಲಿಂದ ದುಃಖದಿಂದನೇ ಹೊರಟೋದ್ರು. ವೆಣ್ಣಿಲಾ ಇಡೀ ಕುಟುಂಬವನ್ನು ಕರ್ಕೊಂಡು ಹೋಗುವಾಗ ಜೋರಾಗಿ ಮಳೆ ಬರ್ತಿತ್ತು.
ಮಳೆಯಲ್ಲೇ ನೆನೆದುಕೊಂಡು ಮರದ ಕೆಳಗೆ ಹೋಗಿ ಸೇರಿಕೊಂಡ್ರು. ಮಕ್ಕಳ ಜೊತೆ ಕಷ್ಟಪಡ್ತಾ ಇರುವ ಬೆಣ್ಣಿಲನನ್ನು ನೋಡಿ ಅತ್ತೆ ಕಾಂತಮ್ಮ ದುಃಖ ಪಡುತ್ತಾ, ಬೆಣ್ಣಿಲ, ನಿನ್ನ ಮಕ್ಕಳನ್ನ ಈ ರೀತಿ ಹೊರಗೆ ತಂದ್ಬಿಟ್ಟೆ. ನನ್ ಮೇಲೆ ಕೋಪ ಇದ್ರೆ ನಮ್ನ ಕ್ಷಮಿಸ್ಬಿಡಮ್ಮ. ಈ ರೀತಿ ಪರಿಸ್ಥಿತಿಯಲ್ಲಿ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಮ್ಮಿಂದ ನಿಮಗೆ ತುಂಬಾ ತೊಂದರೆ ಆಯ್ತು. ಅತ್ತೆ, ಕಾಲ ಯಾವಾಗ್ಲೂ ಹೀಗೇನೆ ಇರೋದಿಲ್ಲ ಅಲ್ವಾ? ಜೀವನದ ಪಾಠ ಹೇಳಿಕೊಡುವ ಸಮಯ ಇದು ಶಾಶ್ವತ ಅಲ್ಲ. ಅದು ನಮ್ಗೆ ಇವಾಗ್ಲೇ ಗೊತ್ತಾಗಿದತ್ತೆ. ಇವಾಗ ನಡೆದಿದ್ದೆಲ್ಲ ನಡೆದೋಯ್ತು. ಮುಂದಿನ ವಿಚಾರದ ಬಗ್ಗೆ ಆಲೋಚನೆ ಮಾಡೋಣ. ರಂಗ, ಎಲ್ಲಾದ್ರೂ ಮನೆ ಬಾಡಿಗೆಗೆ ತೆಗೆದುಕೊಂಡು ನಾವೆಲ್ಲರೂ ಹೋಗಿ ಅಲ್ಲಿ ಇರೋಣ. ನಾನು ಕೂಡ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಅಪ್ಪ. ಬೇಡ ರೀ, ಬೇಡ. ಯಾಕೆ ನಾವು ಬೇರೆ ಮನೆ ಮಾಡ್ಕೊಂಡು ಜೀವನ ಮಾಡಬೇಕು? ಬೇಡ, ನಾವು ಈ ಮರದ ಕೆಳಗೇನೆ ಸಂತೋಷವಾಗಿ ಜೀವನವನ್ನು ಮಾಡಿ ತೋರಿಸೋಣ. ಈ ಮರದ ಕೆಳಗೇನಾ? ಹೇಗಮ್ಮ? ಅತ್ತೆ, ನಾವು ಈ ಮರವನ್ನೇ ಮನೆಯಾಗಿ ಮಾಡೋಣ ಅತ್ತೆ. ಹಾಗೆಂತೇಳಿ ಬೆಣ್ಣಿಲ ಆ ಮರವನ್ನು ಮನೆಯಾಗಿ ಬದಲಾಯಿಸಿದ್ಲು. ಹೀಗೆ ಮರದ ಕೊಂಬೆಗಳಲ್ಲೇ 3 ಗುಡಿಸಲನ್ನು ನಿರ್ಮಾಣ ಮಾಡಿದ್ರು. ಅತ್ತೆ ಮಾವ ಇರ್ಲಿಕ್ಕೆ, ಗಂಡ ಹೆಂಡತಿ ಇರ್ಲಿಕ್ಕೆ, ಹಾಗೆ ಮಕ್ಕಳಿರ್ಲಿಕ್ಕೆ ಸಣ್ಣ ಸಣ್ಣ ಗುಡಿಸಲು ಮನೆಯನ್ನು ನಿರ್ಮಾಣ ಮಾಡಿದ್ರು. ಈ ಮನೆಗಳನ್ನು ಆಸಿನಿ ನೋಡ್ತಾ ಇದ್ಲು. ರೀ, ಇವಾಗ ನಾವಿರುವ ಮನೆಯನ್ನು ದೊಡ್ಡ ಬಂಗ್ಲೆಯಾಗಿ ಪರಿವರ್ತನೆ ಮಾಡ್ಬೇಕು. ಇನ್ನು ಚೆನ್ನಾಗಿ ಕಟ್ಕೋಬೇಕು ರೀ. ಆಸಿನಿ, ಮಾಡೋಣ. ನೀನು ಹಾಗೇನೆ ನೋಡ್ತಾ ಇರು. ಹೀಗೆ ವಾಸು ಹೆಂಡತಿಯ ಮಾತು ಕೇಳಿ ಅವನು ಇರುವ ಮನೆಯನ್ನು ಇನ್ನೂ ದೊಡ್ಡ ಬಂಗ್ಲೆ ರೀತಿ ಮಾಡಿದ್ರು. ಅದನ್ನು ನೋಡಿ ಕಾಂತಮ್ಮ, ರೀ, ಹಣ ಇದ್ರೆ ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ಕೊಂಡಿದ್ದಾರೆ. ಅವರು ಮಾಡುವ ತಪ್ಪು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ಕಾಂತ, ಈ ಮರ ನನ್ನ ತಾತ ಮುತ್ತಾತನ ಕಾಲದಿಂದಲೇ ಇದೆ. ಈ ಮರ ನಮ್ಗೆ ಆಶ್ರಯ ಕೊಡುತ್ತೆ ಅಂತ ಕನ್ಸಲ್ಲೂ ಆಲೋಚನೆ ಮಾಡ್ಲಿಲ್ಲ ನಾನು. ನಿಜ ಹೇಳ್ಬೇಕು ಅಂದ್ರೆ ಆ ಮನೆಯಲ್ಲಿ ಇರ್ಲಿಕ್ಕಿಂತ ಈ ಗುಡಿಸಲ ಮನೆಯಲ್ಲಿ ನೆಮ್ಮದಿಯಾಗಿ ಇರೋದೇ ನನಗೆ ತುಂಬಾ ಸಂತೋಷ ಕೊಡ್ತಿದೆ. ನನಗೂ ಹಾಗೇನೆ ಅನ್ಸುತ್ತೇರಿ. ಹೀಗೆ ಗಂಡ ಹೆಂಡತಿ ಮಾತಾಡ್ತಾ ಇರುವಾಗ ಬೆಣ್ಣಿಲ ಅತ್ತೆ ಮಾಮನ ಕರೆದು ಊಟಕ್ಕೆ ಕೂರ್ಸಿದ್ಲು. ಹೀಗೆ ಎಲ್ಲರೂ ಊಟಕ್ಕೆ ಕೂತಾಗ, ಅತ್ತೆ, ಬಿರುಗಾಳಿ ಬರ್ತಾ ಇದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾವು ಹುಷಾರಾಗಿರ್ಬೇಕು. ಎಷ್ಟೋ ವರ್ಷಗಳಿಂದ ಎಂತೆಂತೋ ಗಾಳಿನ ನೋಡಿದೀವಿ. ಈ ಮರದಿಂದ ನಮಗೆ ಯಾವ ತೊಂದ್ರೆನೂ ಆಗೋದಿಲ್ಲ. ನಾವು ಹುಷಾರಾಗಿರ್ಬೋದು. ನೀವ್ ಹೇಳೋದೇನು ಸರಿನೇ ಮಾವ, ನೀವೇನು ಆಲೋಚನೆ ಮಾಡ್ಬೇಡಿ. ಹೀಗೆ ಎಲ್ಲರೂ ಸಂತೋಷದಿಂದ ಮಾತಾಡ್ಕೊಂಡು ಊಟವನ್ನು ಮಾಡ್ತಾ ಇದ್ರು. ಹೀಗೆ ನಿಧಾನವಾಗಿ ಮಳೆ ಆರಂಭವಾಯಿತು. ಜೋರಾಗಿ ಬಿರುಗಾಳಿ ಕೂಡ ಬೀಸ್ತಾ ಇತ್ತು. ದಿನವಿಡೀ ಜೋರಾಗಿ ಮಳೆ ಬರ್ತಾ ಇತ್ತು. ಆ ಮಳೆಗೆ ಆಸಿನಿಯ ಮನೆ 3/4 ಭಾಗ ಮುಳುಗಿ ಹೋಯಿತು. ಬೇಗ ಬನ್ನಿ, ನಾವು ಬೇಗ ಮಾಡಿಗೆ ಹೋಗೋಣ. ಮಕ್ಕಳೇ, ಆ ಕೊಡೆನ ತಗೊಳ್ಳಿ, ಮೇಲೆ ಹೋಗೋಣ. ಅಯ್ಯೋ, ಇದೆಲ್ಲ ನನ್ ಕರ್ಮ. ಎಷ್ಟೊಂದು ಖರ್ಚು ಮಾಡಿ ಈ ಮನೆನ ಕಟ್ಟಿದ್ರು ಕೂಡ ಎಲ್ಲನೂ ವ್ಯರ್ಥನೆ ಆಗೋಯ್ತು. ಈ ಮಾತಾಡಿದೆಲ್ಲ ಸಾಕು, ಬನ್ನಿ ಬೇಗ ನಾವು ಮಾಡಿ ಮೇಲೆ ಹೋಗೋಣ. ಇಲ್ಲದಿದ್ರೆ ನಾವು ಕೂಡ ಇಲ್ಲೇ ಮುಳುಗೋಗ್ತೀವಿ. ಹೀಗೆ ಆಸಿನಿ ವಾಸು ಇಬ್ಬರು ಮಗಳನ್ನು ಕರ್ಕೊಂಡು ಮಾಡಿಗೆ ಹೋದ್ರು. ಕೊಡೆನ ಇಟ್ಕೊಂಡು ಅಲ್ಲೇ ನಿಂತಿದ್ರು. ವಾಸು, ಆಸಿನಿ ಇಬ್ಬರು ಮರದ ಮೇಲೆ ಮನೆಯನ್ನು ಕಟ್ಕೊಂಡಿರುವ ತಂದೆ ತಾಯಿ ಅಣ್ಣ ಅತ್ತಿಗೆನ ನೋಡಿದ್ರು. ಆವಾಗ ಅವರು ಎಲ್ಲರೂ ಸಂತೋಷದಿಂದ ಊಟ ಮಾಡುವುದನ್ನು ನೋಡಿದ್ರು. ನೋಡ್ದ, ಇಷ್ಟೊಂದು ಮಳೆಯಲ್ಲೂ ಅವ್ರು ಎಷ್ಟೊಂದು ಸಂತೋಷವಾಗಿದ್ದಾರೆ ಅಂತ. ಅದೇ ತಾನೇ ನಿಜವಾದ ಆನಂದ. ನಾನೇ ಹಣದ ಅಹಂಕಾರದಲ್ಲಿ ತಿಳಿಯದೆ ತಪ್ಪು ಮಾಡ್ಬಿಟ್ಟೆ. ನಾನು ನನ್ನ ತಂದೆ ತಾಯಿಯ ಮಾತು ಕೇಳದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅದಕ್ಕೇನೆ ಈ ದಿನ ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ. ನಿನ್ಗೇನಾದ್ರೂ ಹುಚ್ಚಿ ಹಿಡ್ದಿದ್ಯಾ? ಮಳೆ ಬಂದು ನೀರ್ ಬಂದ್ರೆ ನೀವೇನ್ರಿ ಮಾಡಕ್ಕಾಗುತ್ತೆ? ನೋಡ್ತಾ ಇರಿ, ನಾವು ಅವ್ರಕ್ಕಿಂತ ಇನ್ನು ಎಷ್ಟೊಂದು ಬೆಳೆದು ಸಂತೋಷವಾಗಿ ಜೀವನ ಮಾಡ್ತೀವಿ ಅಂತ. ನೀವು ಸುಮ್ಮನೆ ಏನೋ ತಲೆ ಕೆಡ್ಸ್ಕೋಬೇಡಿ. ದೊಡ್ಡದಾಗಿ ಜೀವನ ಮಾಡೋದು ಆಮೇಲೆ ಆಲೋಚನೆ ಮಾಡು. ಇವಾಗ ಜೀವಂತವಾಗಿ ಇರ್ತೀವಾ ಇಲ್ವಾ ಅಂತ ನೋಡು. ಹಾಗಾದ್ರೆ ನೀವು ಏನ್ರಿ ಹೇಳಕ್ ಬರ್ತಿದ್ದೀರಾ? ನಿಮ್ ಕೈಯಲ್ಲಿ ಏನು ಆಗಲ್ಲ ಅನ್ಕೊಂಡಿದ್ದೀರಾ? ಇವಾಗ ನನಗೆ ನನ್ನ ಮಕ್ಕಳನ್ನ ಕಾಪಾಡಬೇಕು, ಅದೇ ನನಗೆ ಮುಖ್ಯ. ನಿನ್ನ ಮಾತು ನನಗೆ ಮುಖ್ಯ ಅಲ್ಲ. ಹಾಗಾದ್ರೆ ಮನೆ ಬಿಟ್ಟು ಹೋಗೋಣ ಬನ್ರಿ. ಮಳೆ ಹೇಗೆ ಬರ್ತಾ ಇದೆ ಅಂತ ನೋಡ್ತಾ ಇದ್ದೆ ಅಲ್ವಾ? ಇನ್ನು ಮನೆ ಬಿಟ್ಟು ನಾವು ಹೇಗೆ ಹೊರಗಡೆ ಹೋಗೋದು? ದೇವರಂತ ತಂದೆ ತಾಯಿನ ಕಳ್ಕೊಂಡೆ, ಪ್ರೀತಿಯಿಂದ ಇರುವ ನನ್ನ ಅಣ್ಣನ ಕಳ್ಕೊಂಡೆ. ಸೊ ಆಸಿನಿ ಹೀಗೆ ಮಾತಾಡ್ತಾ ಇದ್ದಂಗೆ ಮನೆ ಮಳೆಯಿಂದ ಮುಳುಗಿ ಬೀಳುವ ಪರಿಸ್ಥಿತಿ ಬಂತು. ಬೆಣ್ಣಿಲ ಮತ್ತು ಅವಳ ಗಂಡ ಅವರನ್ನು ಅವರ ಗುಡಿಸಲು ಮನೆಯಿಂದ ನೋಡ್ತಾ ಇದ್ರು. ಅವರ ಕೈಯಲ್ಲಿರುವ ಹಗ್ಗದ ಸಹಾಯದಿಂದ ಮಾಡಿಗೆ ಬಂದ್ರು. ಮಾಡಿಯಿಂದ ಅವರೆಲ್ಲರನ್ನೂ ಕಾಪಾಡಿ ಅವರ ಗುಡಿಸಲು ಮನೆಗೆ ಕರ್ಕೊಂಡ್ ಬಂದ್ರು. ನಿಧಾನವಾಗಿ ಒಬ್ಬೊಬ್ಬರಾಗಿ ಮನೆಯೊಳಗೆ ಬಂದ್ರು. ತನ್ನ ಅತ್ತೆ ಮಾವನನ್ನು ನೋಡಿ ಆಸಿನಿ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿದ್ಲು. ಅತ್ತೆ, ನಾನು ತಪ್ಪು ಮಾಡ್ಬಿಟ್ಟೆ. ನಾನು ಮಾಡಿದ ತಪ್ಪೇನು ಅಂತ ನನಗೆ ಇವಾಗ ಅರ್ಥ ಆಯ್ತು. ಇಲ್ ನೋಡಮ್ಮ, ಜೀವನ ನಮಗೆ ಎಷ್ಟೋ ಪಾಠವನ್ನು ಹೇಳಿಕೊಡುತ್ತೆ. ಮೊದಲು ಹೇಗೆ ನಾವು ಜೀವನ ಮಾಡ್ಬೇಕು ಅಂತ ಕಲ್ತ್ಕೊಂಡು
ಆಮೇಲೆ ನಾವು ಮುಂದಿನ ಜೀವನವನ್ನು ಮಾಡ್ಬೇಕು. ಇಷ್ಟು ದಿನ ನೀನ್ ಮಾಡಿದ ತಪ್ಪೇನು ಅಂತ ನಿಂಗೆ ಗೊತ್ತಾಯ್ತಲ್ವಾ? ಇನ್ ಮುಂದೆ ನೀನು ತಪ್ಪು ಮಾಡಲ್ಲ ಅಂತ ನನಗ್ ಗೊತ್ತು. ನೀವು ಯಾವಾಗ ಊಟ ಮಾಡಿದ್ರಿ ಅಂತ ಗೊತ್ತಿಲ್ಲ. ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತೀನಿ, ಬನ್ನಿ ಊಟ ಮಾಡಿ. ಅಕ್ಕ, ನನ್ನನ್ನು ಕ್ಷಮಿಸಕ್ಕ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಯಾಕೇನೆ ನನ್ ಜೊತೆ ಕ್ಷಮೆ ಕೇಳ್ತೀಯಾ? ಎಷ್ಟಾದ್ರೂ ನೀ ನನ್ ತಂಗಿ ಅಲ್ವಾ? ನಿನ್ನ ಕ್ಷಮಿಸುವ ಗುಣ ನನ್ನಲ್ಲಿರ್ಬೇಕಲ್ವಾ? ಹೀಗೆ ರಂಗ ಅವನ ತಮ್ಮನಾದ ವಾಸುವನ್ನು ತಬ್ಬಿಕೊಂಡ. ಅವಳು ಕೂಡ ಜೊತೆಯಾಗಿ ತಮ್ಮ ತಂದೆ ತಾಯಿಯನ್ನು ನೋಡಿ ಸಂತೋಷಪಟ್ರು. ಎಲ್ಲರಿಗೂ ಬಿಸಿ ಬಿಸಿಯಾಗಿ ರೊಟ್ಟಿಯನ್ನು ಮಾಡಿಕೊಟ್ಲು ವೆಣ್ಣಿಲಾ. ಹೀಗೆ ಮಳೆ ಕಡಿಮೆಯಾಗುವ ತನಕ ಎಲ್ಲರೂ ಸೇರಿ ಮರದ ಗುಡಿಸಲ ಮನೆಯಲ್ಲೇ ಜೀವನ ಮಾಡಿದ್ರು.